ಹರೇ ರಾಮ ಹರೇ ಕೃಷ್ಣ. ಮೊದಲಿಗೆ ನಾವೀಗ ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗಿಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ಪರಿವಾರದವರಿಗೆ, ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ, ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಜೊತೆ ಹೀಗೆ ಇರ್ಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಕೂಡ ಆತ್ಮ ಪ್ರಣಾಮಗಳು. ಹರೇ ರಾಮ ಹರೇ ಕೃಷ್ಣ. ಈ ದಿನದ ಕ್ಲಾಸಲ್ಲಿ ನಾವೆಲ್ಲರೂ ಕೂಡ ಯಾವ ವಿಷಯವನ್ನ ತಿಳ್ಕೊಳ್ತೇವೆ ಅಂತ ಹೇಳಿದ್ರೆ, ರೇಖಿಯ ಪಂಚತತ್ವಗಳು ಅಥವಾ ಪಂಚ ನಿಯಮಗಳು ಯಾವ್ಯಾವುದು, ನಾವು ಪ್ರತಿ ದಿನವೂ ಕೂಡ ಯಾವುದನ್ನ ಫಾಲೋ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಮೊದಲನೇದಾಗಿ ಏನು ಅಂತ ಹೇಳಿದ್ರೆ, ತುಂಬಾ ಸರಳವಾಗಿ ಸಿಂಪಲ್ ಆಗಿ ನಾವು ಫಾಲೋ ಮಾಡ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಈ ಒಂದು ದಿನ ಕೋಪ ಮಾಡುವುದಿಲ್ಲ. ಜಸ್ಟ್ ಫಾರ್ ಟುಡೇ ಐ ವಿಲ್ ನಾಟ್ ಬಿ ಆಂಗ್ರಿ. ಕೋಪ ಮಾಡ್ಕೊಳಲ್ಲ ಅನ್ನೋದು ಇದು ನಮ್ಮ ಒಳಗಡೆ ಇರುವಂತ ಒಂದು ಭಾವನೆಗಳು, ಎಮೋಷನ್ಸ್ಗಳು. ನಾವು ಕೋಪ ಮಾಡ್ಕೊಂಡಾಗ ಏನೆಲ್ಲ ಆಗತ್ತೆ ನೋಡಿ. ನಮ್ಮ ಕೋಪ ಯಾಕೆ ಬರುತ್ತೆ ಇದೆ? ಕೂಗಾಡ್ತಾ ಇದ್ದೀವಿ, ಕಿಚ್ಚಾಡ್ತಾ ಇದ್ದೀವಿ, ಏನಕ್ಕೆ ಏನಕ್ಕೆ? ನಮ್ಮ ಒಳಗಡೆ ಭಯ ಇದೆ. ಏನು, ನಮ್ಮ ಮಕ್ಕಳು ನಮ್ಮ ಮಾತನ್ನ ಕೇಳಲ್ಲ, ಅಥವಾ ನಾನು ಅವ್ರನ್ನ ಕಳ್ಕೊಂಡ್ಬಿಡ್ತೀವಿ, ಅವರು ನಮ್ಮನ್ನ ಬಿಟ್ಟು ಹೊಟ್ಟೋಗ್ಬಿಡ್ತಾರೆ, ಆ ಒಂದು ಭಯ ನಮ್ಮ ಒಳಗಡೆ ಇದೆ. ಆ ಭಯವನ್ನ ನಾವೇನ್ ಮಾಡ್ತಾ ಇದೀವಿ, ಈ ರೀತಿ ನಾವು ನಮ್ಮ ಪ್ರತಿಕ್ರಿಯೆ ರಿಯಾಕ್ಟ್ ಮಾಡ್ತಾ ಇದೀವಿ. ನಾವೇನ್ ಮಾಡ್ಬೇಕು, ಪ್ರತಿ ಸ್ಪಂದಿಸ್ಬೇಕು. ಒಂದು ಸನ್ನಿವೇಶ ಬರ್ಲಿ, ಪರಿಸ್ಥಿತಿಗಳು ಬರ್ಲಿ, ಯಾವುದೇ ರೀತಿಯಾದಂತಹ ಸಿಚುವೇಶನ್ಸ್ ಗಳು ಬರ್ಲಿ, ಒಂದೇ ದಿನ ಮುಗ್ದೋಗ್ತಾ ನಮಗೆ. ಹೊಸ ಹೊಸ ಸನ್ನಿವೇಶಗಳು, ಪರಿಸ್ಥಿತಿಗಳು ಬರ್ತಾನೆ ಇರುತ್ತಲ್ವ ನಮ್ಮ ಜೀವನದಲ್ಲಿ. ನಾವೇನ್ ಮಾಡ್ಬೇಕು, ಅದನ್ನ ಪ್ರತಿಸ್ಪಂದಿಸ್ಬೇಕು. ಪ್ರತಿಸ್ಪಂದಿಸ್ ಬದಲು ನಾವೇನ್ ಮಾಡ್ತಾ ಇದೀವಿ, ಪ್ರತಿಕ್ರಿಯೆಗಳನ್ನ ಮಾಡ್ತಾ ಇದೀವಿ. ಆ ಪ್ರತಿಕ್ರಿಯೆಗಳನ್ನ ಯಾವ ತರ ಮಾಡ್ತಾ ಇದೀವಿ ನಾವು? ಕೂಗಾಡೋದ್ರ ಮುಖಾಂತರ, ಕೋಪ ಮಾಡ್ಕೊಳ್ಳೋದ್ರ ಮುಖಾಂತರ, ಸ್ಫೋಟಸ್ಗೊಳಿಸುವುದರ ಮುಖಾಂತರ ನಾವು ಮಾಡ್ತಾ ಇದೀವಿ. ಆಗ ನಮ್ಮ ಚಕ್ರಗಳು ಬ್ಲಾಕೇಜ್ ಆಗತ್ತೆ, ನಮ್ಮ ಎನರ್ಜಿ ಲೀಕೇಜ್ ಆಗ್ತಾ ಇದೆ. ಎಲ್ಲರಿಗೂ ಗೊತ್ತಿದೆ ಕೋಪ ಮಾಡ್ಕೊಳ್ಬಾರ್ದು ಅಂತ, ಹೌದಲ್ವಾ? ಆದ್ರೆ ಅದನ್ನ ನಾವು ನಿಯಂತ್ರಣದಲ್ಲಿ ಮಾಡ್ಕೊಳಕ್ ಆಗ್ತಾ ಇದೆಯಾ? ಆ ಕೋಪಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಒಳಗಡೆ ಇರುವಂತ ಭಯ. ನೋಡ್ಬೇಕು ನಾವ್ ಅದನ್ನ, ನನಗೆ ಯಾಕೆ ಭಯ? ಪ್ರಾಕ್ಟಿಕಲ್ ಆಗಿ ನೀವು ಇದನ್ನ ಕೂತ್ಕೊಂಡು ಯೋಚನೆ ಮಾಡ್ಬೇಕು. ಅಂದ್ರೆ ಧ್ಯಾನದಲ್ಲಿ ಕೂತ್ಕೊಂಡು ನೀವು, ನನಗೆ ಯಾಕೆ ಭಯ ಬರ್ತಾ ಇದೆ, ಯಾಕೆ ಕೋಪ ಬರ್ತಾ ಇದೆ, ಯಾಕೆ ಒಳಗಡೆ ಆಂಗ್ಸೈಟಿ, ಆತಂಕ ಇದೆ, ಭವಿಷ್ಯದ ಬಗ್ಗೆ ಯೋಚನೆ ಇದೆ, ಮುಂದೆ ಏನಾಗ್ಬಿಡುತ್ತೋ ಅಂತ ನಾವು ಕೋಪ ಮಾಡ್ತಾ ಇದ್ದೀವಿ. ಈ ಕೋಪವನ್ನ ನಾವು ನನ್ನ ಒಳಗಡೆ ಅರಿವಿನಿಂದ, ಜಾಗೃತಿಯಿಂದ ನಾವು ನೋಡ್ಬೇಕು.
ಹಾಗಾಗಿ ನಾವು ಪ್ರತಿದಿನ ಇದನ್ನ ಫಾಲೋ ಮಾಡ್ತಾ ಬರ್ಬೇಕು. ಮತ್ತೆ ಈ ಒಂದು ದಿನ ಚಿಂತಿಸುವುದಿಲ್ಲ. ಚಿಂತೆ ಏನಕ್ ಬರ್ತಾ ಇದೆ ನೋಡಿ, ಚಿಂತೆ ಏನಕ್ ಬರ್ತಾ ಇದೆ ನಮಗೆ? ಹೌದಲ್ವಾ? ಚಿಂತೆಗೂ ಕಾರಣ ಏನು? ಭಯ. ನಮ್ಮೊಳಗಡೆ ಇರುವಂತ ಆಸೆ, ಬಯಕೆಗಳು ಜಾಸ್ತಿ ಇದೆ, ನಮ್ಗೆ ವ್ಯಾಮೋಹ ಬಂದಿದೆ. ಹೌದಲ್ವಾ? ಇಲ್ಲಿ ಚಿಂತೆಗೆ ಕಾರಣ ಏನು? ಹಣ ಇಲ್ಲ ಅನ್ನೋ ಚಿಂತೆ, ಮಕ್ಳನ್ ಜೊತೆಗೆ ಸಹಾಯ ಮಾಡ್ತಾ ಇಲ್ಲ, ನನ್ ಜೊತೆ ಮಾತಾಡ್ತಾ ಇಲ್ಲ, ನಾಳೆ ಭವಿಷ್ಯ ಏನಾಗ್ಬಿಡುತ್ತೋ, ಹಣ ಕೂಡಿಟ್ಟಿಲ್ಲ ಅಂದ್ರೆ ಏನಾಗ್ಬಿಡುತ್ತೋ, ಏನಾಗ್ಬಿಡುತ್ತೆ? ಭಯ. ಎಲ್ಲದಕ್ಕೂ ಭ್ರಮೆ ಭ್ರಮೆ, ಅತಿಯಾದ ವ್ಯಾಮೋಹ, ಅಟ್ಯಾಚ್ಮೆಂಟ್ ಆಗ್ಬಿಟ್ಟಿದೀವಿ ನಾವು. ಅಂದ್ರೆ ಇವತ್ತೇನ್ ಗೊತ್ತಾ, ಮಕ್ಕಳು, ಹೌದಲ್ವಾ, ಮಕ್ಕಳು ಇವತ್ತು ಏನಾಗ್ತಿದೆ, ಅವ್ರನ್ನ ಗೌರವಿಸ್ಬೇಕು, ಪ್ರೀತಿ ಮಾಡ್ಬೇಕು, ನಮ್ ಕರ್ತವ್ಯಗಳನ್ನ ಮಾಡ್ಬೇಕು. ಆದ್ರೆ ಕರ್ತವ್ಯಗಳನ್ನ ಮಾಡ್ದೆ ಅವರ ಮೇಲೆ ನಾವು ಅಟ್ಯಾಚ್ ಆಗ್ಬಿಡ್ತಾ ಇದೀವಿ ನಾವು. ಅವ್ರಿಲ್ಲ ಅಂದ್ರೆ ನಮ್ ಜೀವನ ಇಲ್ಲ, ಅವಲಂಬನೆ, ಅವರ ಮೇಲೆ ನಾವು ಡಿಪೆಂಡೆನ್ಸಿ ಆಗ್ಬಿಡ್ತಾ ಇದ್ದೀವಿ. ನೋಡಿ, ಈ ನೋವು ದುಃಖಕ್ಕೆ ಕಾರಣ ಆಗ್ತಾ ಇದೆ ನಮಗೆ. ಈ ಅಟ್ಯಾಚ್ಮೆಂಟ್ ನಮಗೆ ನೋವನ್ನ ಕೊಡ್ತಾ ಇದೆ. ನಮ್ಮ ಆಸೆಗಳು ನಮ್ಗೆ ಸಂತೋಷ ಕೊಡ್ಬೇಕು, ಆನಂದ ಕೊಡ್ಬೇಕು, ತಾಳ್ಮೆ ಕೊಡ್ಬೇಕು, ಶಾಂತಿ ಬರ್ಬೇಕಿತ್ತು. ಇವತ್ತು ಏನಾಗ್ತಾ ಇದೆ ನಮ್ಗೆ? ನೋವು ಮೇಲೆ ನೋವು, ನೋವಿನ ಮೇಲೆ ನೋವು, ನೋವಿನ ಮೇಲೆ ನೋವು ಬರ್ತಾ ಇದೆ. ಆ ನೋವುಗಳೆಲ್ಲವೂ ಕೂಡ ಪೇನ್ಗಳಾಗಿ ನಮ್ಮ ಬಾಡಿಯಲ್ಲಿ ಸ್ಟ್ರಕ್ ಆಗ್ತಾ ಇದೆ. ನೋಡಿ, ನಮ್ಗೆ ಬಾಡಿ ಒಳಗಡೆ ನೋವುಗಳು ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಸ್ಕ್ಯಾನ್ ಮಾಡ್ಬೇಕು ನಾವು, ಬಾಡಿಯನ್ನ ನೋಡಿದಾಗ ನಮ್ಮ ಒಳಗಡೆ ಗೊತ್ತಾಗುತ್ತೆ. ಅದಕ್ಕೆ ನಿಮ್ಗೆ ಧ್ಯಾನದಲ್ಲಿ ಕುತ್ಕೊಳಕ್ ಆಗ್ತಾ ಇಲ್ಲ. ಧ್ಯಾನದಲ್ಲಿ ಕೂತ್ಕೊಂಡಾಗ ಕಾಲ್ ನೋವು, ಸೊಂಟ ನೋವು, ಮೈಕೈ ನೋವು, ನಿಮ್ಗೆ ತುಂಬಾ ಹೊತ್ತು ಧ್ಯಾನ ಮಾಡಕ್ ಆಗಲ್ಲ. 10 ನಿಮಿಷ, 15 ನಿಮಿಷನೂ ಮಾಡಕ್ ಆಗ್ತಾ ಇಲ್ಲ ನಮ್ಗೆ. ಯಾಕಂದ್ರೆ ಇವೆಲ್ಲ ನೋವುಗಳು, ಈ ದುಃಖ, ಈ ಚಿಂತೆ, ಈ ಕೋಪ, ಈ ಆಸೆ, ಈ ಬಯಕೆ, ಈ ವ್ಯಾಮೋಹಗಳು ಶರೀರದಲ್ಲಿ ನೋವುಗಳಾಗಿ ಸೇರ್ಕೊಂಡಿದೆ. ಅದಕ್ಕೆ ಇವತ್ತೊಂದು ದಿನ ನಾನು ಚಿಂತೆ ಮಾಡೋದಿಲ್ಲ. ನಮ್ಮ ಚಕ್ರಗಳು ಬ್ಲಾಕೇಜಸ್ ಆಗ್ತಾ ಇದೆ. ತುಂಬಾ ಆಳವಾಗಿ ನಾವು ಇದನ್ನ ನೋಡ್ಬೇಕು. ಪ್ರತಿಯೊಂದು, ನನಗೆ ಯಾಕೆ ಚಿಂತೆ ಏನಕ್ ಬರ್ತಾ ಇದೆ, ಕೋಪ ಏನಕ್ ನಾನು ಮಾಡ್ಕೊಳ್ತಾ ಇದ್ದೀನಿ ಅಂತ ಸಂದರ್ಭದಲ್ಲಿ ನಾನು ಯಾವ ರೀತಿ ನಾನು ರಿಯಾಕ್ಟ್ ಮಾಡ್ಬೇಕು, ಪ್ರತಿಕ್ರಿಯಿಸ್ಬೇಕು, ನಾನು ಏನ್ ಮಾಡ್ತಾ ಇದ್ದೀನಿ. ಅವೇರ್ ಜಾಗೃತರಾಗ್ಬೇಕು ನೀವು. ನಮ್ಮ ಎಮೋಷನ್ಸ್ ಗಳನ್ನ ನಾವು ನೋಡ್ಕೊಳ್ತಾ ಬರ್ಬೇಕು. ಈ ಒಂದು ದಿನ ನಾನು ಕೃತಜ್ಞನಾಗಿರ್ತೇನೆ. ಯಾವಾಗ ನಾವು ಚಿಂತೆಯನ್ನ ಮಾಡಲ್ಲ, ಕೋಪವನ್ನ ಮಾಡಲ್ಲ, ಈ ವ್ಯಾಮೋಹಗಳಿಂದ ನಾವು ಒಂದೊಂದಾಗಿ ನಾವು ಧ್ಯಾನದ ಮುಖಾಂತರ ಅಥವಾ ನೋಡ್ತಾ ಅಭ್ಯಾಸವನ್ನ ಮಾಡ್ತಾ ಮಾಡ್ತಾ ಪ್ರತಿಯೊಂದಕ್ಕೂ ನಾವು ಕೃತಜ್ಞತೆಯನ್ನ ಅರ್ಪಿಸ್ತಾ ಇರ್ತೀವಿ. ಅಂದ್ರೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇರ್ತೀವಿ ಪರಮಾತ್ಮನಿಗೆ. ನಮ್ಮ ಹೃದಯ ಚಕ್ರ ಓಪನ್ ಆಗುತ್ತೆ. ನೋಡಿ, ಆ ಪರಮಾತ್ಮ ಏನೇನ್ ಕೊಟ್ಟಿದ್ದಾನೆ ಈ ದಿನದಲ್ಲಿ, ನೀರ್ ಕೊಟ್ಟಿದ್ದಾನ, ಧನ್ಯವಾದ ಹೇಳ್ಬೇಕು. ಕೆಲವರಿಗೆ ನೀರ್, ಹಳ್ಳಿಗಳಲ್ಲಿ ಈಗ್ಲೂ ಕೂಡ ಉಂಟಿ ನೋಡಿ, ಈಗ್ಲೂ ಕೂಡ ಅವರಿಗೆ ಬಸ್ ಫೆಸಿಲಿಟೀಸ್ ಇಲ್ಲ, ಹಳ್ಳಿನಲ್ಲಿ ಕರೆಂಟ್ ಫೆಸಿಲಿಟೀಸ್ ಇಲ್ಲ, ಎಜುಕೇಶನ್ ಫೆಸಿಲಿಟೀಸ್ ಇಲ್ಲ, ಹಾಸ್ಪಿಟಲ್ ಫೆಸಿಲಿಟೀಸ್ ಗಳಿಲ್ಲ. ನಮ್ಗಳಿಗೆಲ್ಲ ಆ ಪರಮಾತ್ಮ ಏನೇನ್ ಅವಕಾಶಗಳು ಕೊಟ್ಟಿದ್ದಾನೆ. ನಾನು ಉಸಿರಾಡ್ತಾ ಇದ್ದೀನಿ, ನಾನು ಆರೋಗ್ಯವಾಗಿ. ಎಷ್ಟೋ ಜನಕ್ಕೆ ಕೈಕಾಲ್ಗಳಿಲ್ಲ, ನಮ್ಗೆ ಕೈಕಾಲ್ಗಳಿವೆ.
ಎಷ್ಟೋ ಜನಕ್ಕೆ ಮೂಗರಾಗಿದ್ದಾರೆ, ಮಾತೇ ಬರ್ತಾ ಇಲ್ಲ. ಅಟ್ಲೀಸ್ಟ್ ನಮ್ಮ ಭಾವನೆಗಳನ್ನ ನಾವು ವ್ಯಕ್ತಪಡಿಸೋದಿಕ್ಕೆ ನಮ್ಮ ಬಾಯಿಯಲ್ಲಿ ನಮ್ಗೆ ಬಾಯಿ ಕೊಟ್ಟಿದ್ದಾನೆ. ನೋಡೋದಿಕ್ಕೆ ಅದ್ಭುತವಾದ ಸುಂದರವಾದ ಪ್ರಪಂಚವನ್ನ ನೋಡೋದಿಕ್ಕೆ ಆ ಪರಮಾತ್ಮ ನಮ್ಗೆ ಕಣ್ಣುಗಳನ್ನ ಕೊಟ್ಟಿದ್ದಾನೆ. ಅರ್ಥ ಮಾಡ್ಕೊಳ್ಳೋಕೆ ಬುದ್ಧಿಯನ್ನ ಕೊಟ್ಟಿದ್ದಾನೆ. ಏನ್ ಬೇಕಾದ್ರೂ ಸಾಧನೆಯನ್ನ ಮಾಡ್ಬೋದಲ್ವ ನಾವು. ಎಷ್ಟು ಅಂದ್ರೆ ಬೆಲೆನೇ ಕಟ್ಟಕ್ಕಾಗ್ದಿರುವಂತ ಈ ಸುಂದರವಾದಂತ ಎಲ್ಲ ಸವಲತ್ತುಗಳನ್ನ ಪರಮಾತ್ಮ ನಮಗೆ ಕೊಟ್ಟಿದ್ದಾನೆ. ನಾವು ಒಂದು ದಿನನಾದ್ರೂ ಕೃತಜ್ಞತೆಯನ್ನ ಹೇಳ್ತಾ ಇದೀವ? ಹೃದಯ ಚಕ್ರ ಎಲ್ಲಿ ಓಪನ್ ಆಗುತ್ತೆ ನಮ್ಗೆ? ಸಂಕುಚಿತ ಮನೋಭಾವ ಬಂದ್ಬಿಟ್ಟಿದೆ ನಮ್ಗೆ. ಯಾವಾಗ್ಲೂ ಇಲ್ಲ ಇಲ್ಲ, ಅದಿಲ್ಲ ಇದಿಲ್ಲ, ಹೀಗೆ ಹಾಗೆ ಅಂತ ಅನ್ಕೊಂಡು ನಮ್ಮ ಹೃದಯ ಚಕ್ರ ನಮ್ಗೆ ಬ್ಲಾಕೇಜಸ್ ಆಗ್ತಾ ಇದೆ ನೋಡಿ. ಯಾವಾಗ ನಮ್ಮ ಮನಸ್ಸು, ನಮ್ಮ ಹೃದಯ, ನಮ್ಮ ಭಾವನೆಗಳ ಮೇಲೆ ನಮ್ಗೆ ಅರ್ಥ ಜಾಗೃತಿ ಉಂಟಾಗುತ್ತೋ, ಅರಿವು ನನ್ನೊಳಗಡೆ ಉಂಟಾಗುತ್ತೋ, ಆಗ ನಾನು ಮಾಡೋ ಕೆಲಸ ಏನ್ ಮಾಡ್ತೀವಿ? ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ. ಇವತ್ತೊಂದು ದಿನ ಪ್ರಾಮಾಣಿಕವಾಗಿರುತ್ತೇನೆ ನೋಡಿ. ನಮ್ಗೆ ಯಾವಾಗ್ಲೂ ಏನ್ ಗೊತ್ತಾ, ಏನಾದ್ರು ಕೆಲಸವನ್ನ ಮಾಡ್ತೀವಿ ಅಂದ್ರೆ ನಮ್ಗೆ ರಿಸಲ್ಟ್ ಮೇಲೆ, ಫಲಿತಾಂಶದ ಮೇಲೆ ನಮಗೆ ಯಾವಾಗ್ಲೂ ಬಲ. ಎಲ್ಲರೂ ಸಕ್ಸಸ್ಸೇ ಆಗ್ಬೇಕು, ಅದು ಫೇಲ್ಯೂರ್ ಆಗ್ಬಿಟ್ರೆ, ಅದು ಚೆನ್ನಾಗಾಗಿಲ್ಲ ಅಂದ್ಬಿಟ್ರೆ, ಅವ್ರು ಬೈದ್ ಬಿಟ್ರೆ ಅಂತ ಭ್ರಮೆನಲ್ಲೇ ಇದೀವಲ್ಲ ನಾವು. ಅವಾಗ ಆತರ ಯೋಚನೆ ಮಾಡ್ಕೊಂಡಾಗ ನಾವು ಮಾಡೋ ಕೆಲಸ ಹೇಗಾಗತ್ತೆ? ಅದು ನಮ್ಮ ಕೆಲಸ ಏನು? ನಮಗ್ ಏನ್ ಕೆಲಸ ಸಿಕ್ಕಿದ್ಯೋ ಅದನ್ನ ಶ್ರದ್ಧೆಯಿಂದ, ಭಕ್ತಿಯಿಂದ, ಸರ್ವಶ್ರೇಷ್ಠವಾಗಿ, ಒಂದು ಕಸ ಗುಡ್ಸೋ ಸಿಕ್ಕಿದೆಯಾ ನಮ್ ಕರ್ತವ್ಯನ, ಅಂದ್ರೆ ಭಗವದ್ಗೀತೆಯಲ್ಲಿ ಹೇಳ್ಬಿಟ್ಟೆ ನೋಡಿ, ಕರ್ಮಣ್ಯವಾಧಿಕಾರಿಸು ಮಾಫಲೇಶು ಸರ್ವದಾ. ಕರ್ಮ ಅಂತ ಹೇಳಿದ್ರೆ ಕೆಲಸ. ನಮ್ಮ ಕರ್ತವ್ಯವನ್ನ ಮಾತ್ರ ನಾವು ಮಾಡ್ಬೇಕು. ಅದರ ಫಲಿತಾಂಶದ ಬಗ್ಗೆ ನಮ್ಗೆ ನಾವು ತಲೆ ಕೆಡಿಸ್ಕೊಳ್ಬಾರ್ದು. ಈಗ ನಾವ್ ಏನ್ ನೋಡಿ, ಒಂದು ಗಿಡ ನೆಡ್ತೀವಿ, ಒಂದು ಬೀಜ ತಗೊಂಬಂದು ಅದಕ್ಕೆ ನೆಡ್ತೀವಿ. ನಮ್ಮ ಕೆಲ್ಸ ಏನು? ಅದಕ್ಕೆ ನೀರ್ ಹಾಕ್ಬೇಕು, ಗೊಬ್ಬರ ಹಾಕ್ಬೇಕು, ಬೆಳೆಸ್ಬೇಕು. ಅದು ಇಷ್ಟೇ ಫಲ ಕೊಡ್ಬೇಕು, ಅದು ಇದೇ ರೀತಿ ಫಲ ಕೊಡ್ಬೇಕು, ಇಷ್ಟೇ ಮಾಡ್ಬೇಕು ಅಂತ ಅದು ನಮ್ ಕಂಟ್ರೋಲ್, ನಮ್ ಕೈಯಲ್ಲಿದೆಯಾ? ನಾವೇನ್ ಮಾಡ್ತಾ ಇದೀವಿ? ರಿಸಲ್ಟ್. ಕೆಲ್ಸನೇ ಸರಿಯಾಗಿ ಮಾಡ್ತಾ ಇಲ್ಲ, ಬಟ್ ರಿಸಲ್ಟ್ ಮೇಲೆ ನಮಗೆ ಆಸಕ್ತಿ, ವ್ಯಾಮೋಹ, ಆಸೆ, ಅತಿಯಾದ ಬಯಕೆ. ನೋಡು, ನಾವ್ ಮಾಡೋ ಕೆಲ್ಸನೇ ಅಲ್ವಾ ನಮ್ಗೆ ಎಲ್ಲವನ್ನ, ನಮ್ಗೆ ಗೌರವ ಆಗ್ಲಿ, ಸನ್ಮಾನ ಆಗ್ಲಿ, ಪ್ರೀತಿ ಆಗ್ಲಿ, ಹಣ ಆಗ್ಲಿ, ಒಂದು ರೆಸ್ಪೆಕ್ಟ್ ಆಗ್ಲಿ, ಒಂದು ನಿಮ್ಮ ನೇಮ್ ಆಗ್ಲಿ, ಫೇಮು, ನಿಮ್ಮ ಕೀರ್ತಿ, ಎಲ್ಲವನ್ನ ತಂದುಕೊಡುವಂಥದ್ದು ಯಾವ್ದು ಹೇಳಿ? ನಾವ್ ಮಾಡುವಂತ ಕೆಲ್ಸ ಅಲ್ವಾ? ಅದಕ್ಕೆ ಇವತ್ತು ಒಂದು ದಿನ ನಾನು ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡ್ತೀನಿ ಅಂತಂದ್ರೆ ನೀವು ನಿರ್ಧಾರವನ್ನ ಮಾಡ್ಬೇಕು. ನಾಳೆ ಚಿಂತೆ ನಮಗೆ ಬೇಕಾಗಿಲ್ಲ. ನಾವು ವರ್ತಮಾನ ಕಾಲದಲ್ಲಿ ಜೀವಿಸ್ಬೇಕು. ಇವತ್ತು ನೀವು ನಿಮ್ಮ ಕೆಲಸವನ್ನ ಕರೆಕ್ಟ್ ಆಗಿ ಮಾಡಿದ್ರೆ ಅದ್ರ ಫ್ರೂಟ್ ನಾಳೆ ಫಲ ನಮಗೆ ಸಿಕ್ಕೇ ಸಿಗುತ್ತೆ ಅಲ್ವಾ? ನೋಡಿ, ಈ ಒಂದು ದಿನ ನಾನು ಎಲ್ಲರ ಮೇಲೆ ಕರುಣೆಯಿಂದ ಇರುತ್ತೇನೆ. ಆ ಪ್ರೀತಿ ಅನ್ನೋದು ನಮ್ಮ ಒಳಗಡೆ ಬಂತು, ಸ್ವಾತಂತ್ರ್ಯ ಬಂತು ಅಲ್ವಾ? ಪ್ರೀತಿ ಅಂತಂದ್ರೆ ಏನು? ಫ್ರೀಡಮ್ ಕೊಡ್ಬೇಕು ಎಲ್ಲಾರ್ಗು ಅಲ್ವಾ? ನಾವೇನ್ ಮಾಡ್ತಾ ಇದೀವಿ ಇವತ್ತು? ಆ ಕರುಣೆಯನ್ನ ಇವತ್ತೇನ್ ಮಾಡಿದೀವಿ ಅಂದ್ರೆ ಬಂಧಿಸ್ಬಿಟ್ಟಿವಿ. ನಾನು ಹೇಳ್ದಂಗೆ ಕೇಳ್ಬೇಕು, ನಾನು ಹೇಳ್ದಾಗೆ ಮಾಡ್ಬೇಕು, ಬಂಧನ ಹಾಕ್ಬಿಟ್ಟಿದೀವಿ ಎಲ್ಲಾ ಕಡೆ ನಾವು. ಆಗ ಏನಾಗುತ್ತೆ? ನಮ್ಮ ಒಳಗಡೆ ಪ್ರೀತಿ ಬಂತು, ನಮ್ಮ ಹೃದಯದಲ್ಲಿ ಪ್ರೇಮ ಬಂತು ಅಂದ್ರೆ ನಾವು ನೋಡುವ ನೋಟದಲ್ಲಿ, ನಮ್ಮ ಮಾತಿನಲ್ಲಿ, ನಾವು ಮಾಡುವಂತ ಕೆಲಸದಲ್ಲಿ ನಮ್ಮ ಒಳಗಡೆ ಏನಾಯ್ತು? ಆನಂದ ಬಂತು. ಆ ಆನಂದದ ಸ್ಥಿತಿ, ಬ್ರಹ್ಮನ ಜೊತೆಗೆ ನಾವು ಕನೆಕ್ಷನ್ ಆದ್ವಿ. ಸಂತೋಷ ಬಂತು. ಸಂತೋಷ ಯಾವಾಗ ಬರುತ್ತೆ ಹೇಳಿ?
ಆ ಪ್ರೀತಿ ನಮ್ಮ ಮಾತು, ಆ ಪ್ರೀತಿಯ ಮಾತು, ಕರುಣೆಯ ಮಾತು ಯಾವಾಗ ಬರುತ್ತೆ? ನಮ್ಮ ಒಳಗಡೆ ಅದು ಇದ್ದಾಗ ಅಲ್ವಾ ಪ್ರೇಮ, ಪ್ರೀತಿ, ಸಂತೋಷ ಒಳಗಡೆ ಇದ್ರೆ ತಾನೇ ಬರೋದು. ಯಾವುದೇ ಭೇದ ಭಾವ ಇಲ್ಲದೆ ನಾವೇನಾಗ್ತೀವಿ ಅಂದ್ರೆ ನಾವು ನಾಟಕೀಯ ಮಾಡ್ತಾ ಇದ್ದೀವಿ, ಪವಾಡವನ್ನ ಹಾಕೊಂಡಿದೀವಿ. ಹೌದಲ್ವಾ? ಆ ಮುಖವಾಡವನ್ನ ನಾಟಕ ಅಭಿನಯ ಮಾಡ್ತಾ ಇದೀವಲ್ವಾ ನಾವು. ಅಭಿನಯ ಮಾಡ್ತಾ ಇದ್ದಾಗ ನಾವು ಸಂತೋಷವಾಗಿರೋದಕ್ಕೆ ಹೇಗ್ ಸಾಧ್ಯ ಆಗುತ್ತೆ? ಆ ಜೀವನವನ್ನ, ಆ ಸಂತೋಷದ ಕ್ಷಣಗಳನ್ನ, ಪ್ರತಿಯೊಬ್ಬರ ವ್ಯಕ್ತಿಯಲ್ಲಿರುವಂತಹ ಆ ಒಂದು ಅನುಭವವನ್ನ ನಾವು ಅನುಭವಿಸ್ತಾ ಇದೀವಾ? ನಾವು ಜೀವನವನ್ನ ಜೀವಿಸ್ತಾ ಇಲ್ಲ, ನಾವು ನಟಿಸ್ತಾ ಇದೀವಿ. ನೋಡಿ, ನಟನೆಯನ್ನ ಮಾಡ್ತಾ ಇದೀವಿ ನಾವು. ಎಷ್ಟು ದಿನ ನಟನೆ ಮಾಡಕ್ಕಾಗತ್ತೆ? ಒಂದಲ್ಲ ಒಂದಿನ ಅದೇನಾಗ್ಬೇಕು, ವಾಲ್ಕೆನೋ ತರ ಹೊರಗಡೆ ಬ್ಲಾಸ್ಟ್ ಆಗ್ಲೇಬೇಕು. ಅದು ಬ್ಲಾಸ್ಟ್ ಆಗ್ತಾ ಇದೆ ನೋಡಿ ಇವಾಗ ಎಲ್ಲರಿಗೂ ಕೂಡ. ಎಲ್ಲರೂ ಕೂಡ ಬ್ಲಾಸ್ಟ್ ಆಗ್ತಾ ಇದೀವಿ. ನಾವು ಈ ಜೀವನವನ್ನ ಜೀವಿಸುವುದನ್ನ ಕಲಿಬೇಕು ನಾವು. ಅಂದ್ರೆ ನಮ್ಮ ಒಳಗಡೆ ಏನಿದೆ, ನಮ್ಮನ್ನ ನಾವು ಅರಿತುಕೊಳ್ಬೇಕು. ನಾನು ಏನ್ ಮಾಡ್ತಾ ಇದ್ದೀನಿ, ಏನಾಗ್ತಾ ಇದೆ ನನ್ನ ಒಳಗಡೆ. ಅವೇ ಅರಿವು, ಜಾಗೃತರಾಗ್ಬೇಕು. ಆಗ ನಮ್ಮ ಚಕ್ರಗಳೆಲ್ಲವೂ ಕೂಡ ಏನಾಗುತ್ತೆ, ಅದನ್ನ ಸಿಂಪಲ್ ಆಗಿ ನಾವೇನ್ ಮಾಡ್ಬೇಕಿದಿಲ್ಲ, ನಮಗೆ ರೇಖಿಯಲ್ಲಿ ನೋಡಿ, ನಮಗೆ ಅರಿವಿಲ್ಲದ ಹಾಗೆ, ಜಸ್ಟ್ ಫಾರ್ ಟುಡೇ ಐ ವಿಲ್ ನಾಟ್ ಬಿ ಆಂಗ್ರಿ, ಯಾರ ಹತ್ರನೂ ಕೂಡ ನಾವು ಕೋಪ ಮಾಡ್ಕೊಳ್ಳೋದಿಲ್ಲ. ಆದ್ರೆ ಒಂದೇ ದಿನದಲ್ಲಿ ಪರಿವರ್ತನೆ ಆಗ್ಬಿಡುತ್ತಾ? ಒಂದೇ ದಿನದಲ್ಲಿ ಕಡಿಮೆ ಆಗ್ಬಿಡುತ್ತಾ? ಸಾಧನೆ. ಈಗ ನನ್ನ ಹತ್ರ ತುಂಬಾ ಜನ ಹೇಳ್ತಾರಲ್ಲ, 5 ವರ್ಷದಿಂದ, 10 ವರ್ಷದಿಂದ, 20 ವರ್ಷದಿಂದ ನಾವು ಧ್ಯಾನ ಮಾಡ್ತಾ ಇದ್ವಿ, ಏನು ಬದಲಾಗ್ತಾ ಇಲ್ಲ ನಮ್ಗೆ, ಏನು ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಯಾಕೆ? ಅವ್ರ ವರ್ಕ್ ಯಾವ್ದ್ರ ಮೇಲೆ ಮಾಡ್ಬೇಕಲ್ವಾ? ಕೆಲಸ ಯಾವ್ದ್ರ ಮೇಲೆ ಮಾಡ್ಬೇಕು? ಭಾವನೆಗಳ ಮೇಲೆ ಮಾಡ್ಬೇಕಲ್ವಾ ಅವರು? ಬರೀ ಕೂತ್ಕೊಂಡ್ಬಿಟ್ರೆ ಆಗೋದಿಲ್ಲ ಅಲ್ವಾ? ಅರಿವು ಎಲ್ಲಿ ಉಂಟಾಗಿದೆ ಅವ್ರಿಗೆ? ಜಾಗೃತಿ ಆಗಿದೆಯಾ ನಿಮ್ ಒಳಗಡೆ? ಜಾಗೃತರಾಗ್ಬೇಕಲ್ವಾ ನಾವು? ಜಸ್ಟ್ ಫಾರ್ ಟುಡೇ ಐ ವಿಲ್ ನಾಟ್ ಬಿ ವರಿ. ಬರೀ ಯಾವಾಗ್ಲೂ ಟೆನ್ಷನ್ ಮಾಡ್ಕೊಳ್ತಾ ಇದೀವಿ ನೋಡಿ ನಾವು, ಚಿಂತೆ ಚಿಂತೆ ಚಿಂತೆ. ಆಗ ಚಿಂತೆನಲ್ಲಿ ಕೂತಾಗ ಏನ್ ಮಾಡ್ಬೇಕು, ಮುಂದೆ ಏನು, ಹಿಂದೆ ಏನು, ಏನು ಗೊತ್ತಾಗ್ತಾ ಇಲ್ಲ ನಮ್ಗೆ. ನಮ್ಮ ಕ್ರಿಯೇಟಿವಿಟಿ, ನಮ್ಮ ಸೃಜನಾತ್ಮಕತೆ ಎಲ್ಲವೂ ಕೂಡ ಲಾಸ್ ಮಾಡ್ಕೊಳ್ತಾ ಇದೀವಿ ನಾವು. ಜಸ್ಟ್ ಫಾರ್ ಟುಡೇ ಐ ವಿಲ್ ಡೂ ಮೈ ವರ್ಕ್ ಹಾನೆಸ್ಟ್ಲಿ. ಜಸ್ಟ್ ಫಾರ್ ಟುಡೇ ಐ ವಿಲ್ ಬಿ ಗ್ರೇಟ್ಫುಲ್ ಫಾರ್ ಎವ್ರಿಥಿಂಗ್. ಜಸ್ಟ್ ಫಾರ್ ಟುಡೇ ಐ ವಿಲ್ ಬಿ ಕೈಂಡ್ ಎವ್ರಿಥಿಂಗ್ ಅಂಡ್ ಎವ್ರಿ ವೇ. ಯಾಕೆ ಅಂತ ಹೇಳಿದ್ರೆ, ನಾವು ನಮ್ಮ ಜೀವನವನ್ನ ನಾವು ಜೀವಿಸ್ಬೇಕು, ಅನುಭವಿಸ್ಬೇಕು, ಆ ಸ್ವಾದವನ್ನ ನಾವು ತಿಳ್ಕೊಳ್ಬೇಕು. ಈ ಮನುಷ್ಯ ಜನ್ಮ ಇದೆಯಲ್ಲ, ಅದೊಂದು ದೊಡ್ಡ ಗ್ರೇಟ್ ಆಪರ್ಚುನಿಟಿ ನಮ್ಗೆ. ಎಷ್ಟು ಪುಣ್ಯದ ಫಲ ನಾವು ಬಂದಿರೋದು. ಒಂದು ಅನುಭವ, ಎಕ್ಸ್ಪೀರಿಯನ್ಸ್ ನ ಪಡ್ಕೊಳ್ಳೋಕೆ ನಾವು ಬಂದು ಪ್ರತಿಯೊಂದು ಸನ್ನಿವೇಶಗಳಿಂದ ಆ ಅನುಭವವನ್ನ ಪಡೆದು, ಆ ಅನುಭವದಲ್ಲಿ ನಾವು ಬೆಸ್ಟ್ ಆಗಿ, ಶ್ರೇಷ್ಠರಾಗಿ ನಾವು ಹೊರಗಡೆ ಬರ್ಬೇಕು. ಆದ್ರೆ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಆ ಇರುವಂತ ಸಿಚುವೇಶನ್ ನ ಹ್ಯಾಂಡಲ್ ಮಾಡಕ್ ಬರ್ತಾ ಇಲ್ಲ ನಮಗೆ. ಅಟ್ಯಾಚ್ಮೆಂಟ್, ಮೋಹ ಬಂದ್ಬಿಟ್ಟಿದೆ ನಮಗೆ. ಬರುವಾಗ ಒಬ್ರೆ, ಹೋಗುವಾಗ ಒಬ್ರೆ. ಅದ್ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಆದ್ರೆ ಅದನ್ನ ನಾವ್ ಎಷ್ಟು ನಾವು ಒಳಗಡೆ ತಗೊಂಡಿದೀವಿ, ನಾವ್ ಅದನ್ನ, ಸತ್ಯವನ್ನ ನಾವು ಸ್ವೀಕಾರ ಮಾಡ್ಕೊಳ್ತಾ ಇದೀವ ನಾವು?
ಭ್ರಮೆಯಲ್ಲಿ ಬದುಕ್ತಾ ಇದೀವಿ ಅಲ್ವಾ ನಾವು. ಆ ಭ್ರಮಾ ಲೋಕದಿಂದ ನಾವು ಹೊರಗಡೆ ಬರ್ಬೇಕು. ಪ್ರತಿಯೊಂದು ವಿಷಯದ ಬಗ್ಗೆನೂ ಕೂಡ ಈ ಪಂಚತತ್ವಗಳ ಬಗ್ಗೆ ನೀವು ಆಳವಾಗಿ ಆಳವಾಗಿ ಆಳವಾಗಿ, ಯಾಕೆ ನನ್ನ ಒಳಗಡೆ ಚಿಂತೆ, ಯಾಕೆ ನನ್ನ ಒಳಗಡೆ ಭಯ, ಯಾಕೆ ಏನಾಗ್ತಾ ಇದೆ ನನ್ನ ಒಳಗಡೆ, ನಿಜವಾಗ್ಲೂ ನನಗೆ ಏನ್ ಬೇಕು, ಕುತ್ಕೋಬೇಕು ಧ್ಯಾನದಲ್ಲಿ ನೀವು. ನೋಡ್ಬೇಕು ನಿಮ್ಮ ಆಲೋಚನೆಗಳನ್ನ ನೀವು ನೋಡ್ತಾ 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 ಸ್ವೀಕಾರವನ್ನ ಮಾಡ್ತಾ ಬರ್ಬೇಕು. ಏನು ಮಾಡೋದ್ ಬೇಡ ನಾವು, ಬಲವಂತವಾಗಿ ಯಾವುದು ಮಾಡೋದಲ್ಲ, ನೋಡ್ಬೇಕಷ್ಟೇ. ಏನು ನಮ್ಮನ್ನ, ನನ್ನ ಬಗ್ಗೆ ನನಗೆ ಮಾತ್ರ ಗೊತ್ತಿದೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ನನ್ನನ್ನ ಬಿಟ್ಟು ಬರೀ ಬೇರೆಯವ್ರ ಬಗ್ಗೆನೇ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇನ್ನು ಮುಂದೆ ನೀವೆಲ್ಲರೂ ಕೂಡ ಪ್ರತಿದಿನ ನೀವು ಹಾಸಿಗೆ ಮೇಲೆ ಎದ್ದ ತಕ್ಷಣ ಇದನ್ನ ನೀವು ಪ್ರತಿದಿನ ನಾವು ಮನನವನ್ನ ಚಿಂತನವನ್ನ ಮಾಡಿ ಅದನ್ನ ನಮ್ಮ ರೂಢಿಯಲ್ಲಿ ನಾವು ಅದನ್ನ ಬಳಸ್ಕೊಂಡು ಅದನ್ನ ಫಾಲೋ ಮಾಡ್ಬೇಕು. ನಾವು ಕೇಳಿದೀವಿ ಇಷ್ಟು ದಿನ, ಎಲ್ಲರೂ ಹೇಳಿದ್ದಾರೆ ಅಲ್ವಾ, ನಿಮ್ಗೆಲ್ಲ ನಾಲೆಡ್ಜ್ ಬಂದಿದೆ. ಪ್ರಾಕ್ಟಿಕಲ್ ಆಗಿ ನೀವು ಅದನ್ನ ಫಾಲೋ ಮಾಡ್ತಾ ಇದ್ದೀರಾ ಜೀವನದಲ್ಲಿ, ಆಗ್ತಾ ಇದೆಯೇ ನಮ್ ಕೈಲಿ? ಯಾಕೆ ಆಗ್ತಾ ಇಲ್ಲ? ಯಾಕೆ ಫಾಲೋ ಮಾಡ್ಕೊಳಕ್ ಆಗ್ತಾ ಇಲ್ಲ? ಯಾಕೆ ನಮ್ಗೆ ಕೋಪ ಕಡಿಮೆ ಆಗ್ತಾ ಇಲ್ಲ? ಯಾಕೆ ನನ್ನ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇದೆ? ಅದ್ ಕಾರಣ ಏನು ನೋಡಿ. ನಮ್ಮ ಚಕ್ರಗಳೆಲ್ಲವನ್ನು ಕೂಡ ನಾವೇನ್ ಮಾಡ್ತಾ ಇದೀವಿ, ಬ್ಲಾಕೇಜಸ್ ಮಾಡಿದ್ವಿ. ಈ ವಿಷಯವನ್ನೇ ಎಲ್ಲರೂ ಕೂಡ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಏನಂತ? ಕಾಯಕವೇ ಕೈಲಾಸ. ಬಸವಣ್ಣನವರು ಸಿಂಪಲ್ ಆಗಿ ನೋಡಿ ಹೇಳಿದ್ದಾರೆ, ದಯೇ ಧರ್ಮದ ಮೂಲವಯ್ಯ, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ. ಭಾರತ ದೇಶ ಬಿಟ್ರೆ ಯಾರು ಹೇಳಿಲ್ಲ ಇದು. ವಸುದೈವ ಕುಟುಂಬಕಂ, ನಮ್ಮ ಇಡೀ ಪ್ರಪಂಚವೇ ಒಂದು ಕುಟುಂಬ. ಇದನ್ನ ಅನುಭವಿಸ್ಬೇಕು, ಫೀಲ್ ಮಾಡ್ಬೇಕು ನಾವು. ಆಗ ಇಡೀ ಪ್ರಪಂಚ ಎಷ್ಟು ಸುಂದರವಾಗಿದೆ, ಎಷ್ಟು ಸೊಗಸಾಗಿದೆ ಅನ್ನೋದು ನಮ್ಗೆ ಅರಿವಿಗೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಗಿಡ, ಮರ, ಪ್ರಾಣಿ, ಪಕ್ಷಿ, ಆ ಪರಿಸರ ಪ್ರತಿಯೊಂದರಲ್ಲೂ ಕೂಡ ನಮ್ಗೆ ಆ ಸೌಂದರ್ಯ, ಆ ಸ ಆ ಆನಂದ ನಮ್ಗೆ ಕಾಣೋದಕ್ಕೆ ಪ್ರಾರಂಭ ಆಗುತ್ತೆ. ಒಂಟಿತನನೇ ನಿಮ್ಗೆ ಎಷ್ಟು ಖುಷಿ ಕೊಡುತ್ತೆ ಅಂತ ಹೇಳಿದ್ರೆ, ಅಷ್ಟು ಖುಷಿ ಕೊಡುತ್ತೆ ನಮ್ಗೆ. ಸೊ ಪ್ರತಿದಿನ ನೀವು ಇದನ್ನ ನಾವು ಫಾಲೋ ಮಾಡ್ತಾ ಬರ್ಬೇಕು. ಸಿಂಪಲ್ ಆಗಿ 5 ನೋಡಿ. ನಾನು ಈ ಒಂದು ದಿನ ಕೋಪ ಮಾಡ್ಕೊಳ್ಳಲ್ಲ, ಈ ಒಂದು ದಿನ ಚಿಂತೆ ಮಾಡಲ್ಲ, ನಾನು ಪ್ರತಿಯೊಂದಕ್ಕೂ ಈ ದಿನ ಏನೇನೇ ಆಯ್ತು ಅದಕ್ಕೆಲ್ಲ ನಾನು ಕೃತಜ್ಞನಾಗಿರ್ತೇನೆ. ಸಣ್ಣ ಎಲ್ಲ ಪ್ರತಿ ದಿನದಲ್ಲಿ ಏನೇನು ಒಳ್ಳೆ ಕೆಲಸಗಳಾಯ್ತು ಅದಕ್ಕೆಲ್ಲ ನೀವು ಮಲಗೋಕ್ಕಿಂತ ಮುಂಚೆ ಕೃತಜ್ಞತೆಯನ್ನ ಹೇಳ್ತಾ ಬನ್ನಿ. ನಿಮಗೇನ್ ಕೆಲಸ ಸಿಕ್ಕಿದೆ ಅದು ಖುಷಿಯಿಂದ, ಸಂತೋಷಕ್ಕೆ, ಪ್ರಾಮಾಣಿಕತೆಯಿಂದ ಮಾಡ್ತಾ ಬನ್ನಿ. ಎಲ್ಲರ ಮೇಲೂ ಕೂಡ ಮುಖದಲ್ಲಿ ಒಂದು ನಗುವನ್ನ ಇಟ್ಕೊಂಡು ಪ್ರೀತಿಯಿಂದ ಮಾತಾಡ್ಸಿ ಎಲ್ಲಾನು. ಈಗ ನಾಟಕೀಯವಾಗಾದ್ರೂ ನಗು ಇಟ್ಕೊಳ್ಳಿ. ಆ ನಗು ನಿಮ್ಮನ್ನ ಪರ್ಮನೆಂಟ್ ಆಗಿ ನಿಮ್ಮನ್ನ ಮುಖದಲ್ಲಿ ಆ ಕಾಂತಿಯನ್ನ ತುಂಬುತ್ತಾ ಬರ್ತಾ ಇರುತ್ತೆ. ಯಾವಾಗ್ಲೂ ಮುಖ ಗಂಟ್ ಹಾಕೊಂಡಿರ್ತಾರೆ, ಆ ವಾಕಿಂಗ್ ಮಾಡ್ಬೇಕಾದ್ರೂ ಅಷ್ಟೇ. ಒಬ್ಬೊಬ್ರು ನೋಡೋದೇ, ಪ್ರತಿದಿನ ನೋಡ್ತಾ ಇರ್ತೀವಿ, ಸ್ಮೈಲ್ ಮಾಡೋದೇ ಇಲ್ಲ ಯಾರು. ಆ ನಗು ಅನ್ನೋದನ್ನೇ ಕಳ್ಕೊಂಡ್ಬಿಟ್ಟಿದೀವಿ ನಾವೆಲ್ಲರೂ ಕೂಡ. ಸೊ ನಮ್ಮ ಚಕ್ರಗಳೆಲ್ಲವೂ ಕೂಡ ತನಗೆ ತಾನೇ ಏನಾಗ್ತಾ ಇರುತ್ತೆ ಅಂದ್ರೆ ಆಕ್ಟಿವೇಶನ್ ಆಗೋದಕ್ಕೆ ಶುರು ಆಗ್ತಾ ಬರ್ತಾ ಇರುತ್ತೆ. ನೋಡಿ ಎಷ್ಟು ಸರಳವಾಗಿದೆ ಅಲ್ವಾ? ತುಂಬಾ ಈಸಿ ಇದೆ. ನಾವ್ ಅದನ್ನ ಏನ್ ಮಾಡಿದೀವಿ ಅಂದ್ರೆ ತುಂಬಾ ಕಾಂಪ್ಲಿಕೇಟೆಡ್ ಮಾಡ್ಕೊಂಡು ದೊಡ್ಡದ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದೀವಿ ನಾವು. ಸೊ ಇದಾಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮ ಆಹಾರದ ಮೇಲೆ ನಮ್ಗೆ ಸಾತ್ವಿಕ ಆಹಾರಗಳನ್ನ ತಿನ್ಬೇಕು. ನಮ್ಮ ಮನೆಯ ವಾತಾವರಣವನ್ನ ನಾವು ತುಂಬಾ ಖುಷಿಯಿಂದ ಇರುವ ಹಾಗೆ, ಸಂತೋಷದಿಂದ ಹಾಗೆ ನಾವು ನೋಡ್ಕೊಳ್ತಾ ಬರ್ಬೇಕು.
ಹಾಗೆ ನಾವು ಮೌನವಾಗಿರ್ಬೇಕು. ತುಂಬಾ ತುಂಬಾ ಮಾತಾಡಬಾರ್ದು, ಕಡಿಮೆ ಮಾತಾಡ್ಬೇಕು. ನಾವು ಅವಶ್ಯಕತೆ ಇದ್ದಷ್ಟು ಮಾತಾಡ್ಬೇಕು. ಅದಕ್ಕೆ ಮೌನ ವ್ರತವನ್ನ ಮಾಡ್ತಾ ಇದ್ವು. ಅದ್ರಲ್ಲಿ ಅಂತರ್ಮೌನ ಬಹಿರ್ಮೌನ ಅಂತ ಹೇಳ್ತೀವಿ. ನೋಡೋದಿಕ್ಕೆ ಮೌನವಾಗಿರ್ತೀವಿ, ಬಹಿರ್ಮೌನ ಇರುತ್ತೆ, ಆದ್ರೆ ಒಳಗಡೆ ಒಳಗಡೆ ಮಾತಾಡ್ತಾನೆ ಇರ್ತೀವಿ. ಈ ಅಂತರ್ಮೌನ ಯಾವಾಗ ಶಾಂತಿ ಆಗೋದು ನೋಡಿ. ತಿಂಗಳಿಗೊಮ್ಮೆ, ತಿಂಗಳಿಗೆ 2 ಸಲ ಮೌನ ವ್ರತವನ್ನ ಆಚರಣೆ ಮಾಡಿ, ಮೌನವನ್ನ ಪಾಲನೆ ಮಾಡಿ. ಆಗ ನಿಮ್ಗೆ ಗೊತ್ತಾಗುತ್ತೆ. ಇದನ್ನ ಪ್ರಾಕ್ಟಿಕಲ್ ಆಗಿ ನೀವು ಮಾಡ್ಬೇಕು. ನೀವು ಒಂದು ದಿನ 2 ದಿನ ನೀವು ಮೌನವಾಗಿದ್ದು ನೋಡಿ, ನಿಮ್ಮ ಎನರ್ಜಿಯಲ್ಲಿ ಏನ್ ಬದಲಾವಣೆ ಆಗುತ್ತೆ ಅಂತ ನೀವು ನನಗೆ ನೆಕ್ಸ್ಟ್ ನೀವು ಅದನ್ನ ಸಾಧನೆಯನ್ನ ಮಾಡಿ ನನಗೆ ಹೇಳ್ಬೇಕು. ಎಂತ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ ಗೊತ್ತಾ. ನಾನ್ ಫಾಲೋ ಮಾಡಿದ್ದೀನಿ ಅದು. ನಾನು 10 days ಮೌನದಲ್ಲಿ ಇದ್ದೀನಿ ನಾನು. ಎಷ್ಟು ಅದ್ಭುತವಾಗಿರುತ್ತೆ ಅಂತ ಹೇಳಿದ್ರೆ ಅಷ್ಟು ಅದ್ಭುತವಾಗಿರುತ್ತೆ. ಉಪವಾಸವನ್ನ ಮಾಡಿ ತಿಂಗಳಿಗೊಮ್ಮೆ, ಎಲ್ಲ ಆರ್ಗನ್ಸ್ ಗಳೆಲ್ಲವೂ ಕೂಡ ಬರೀ ಕೆಲ್ಸ 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 ಕೆಲ್ಸ. ಅದು ದೇಹ ಶುದ್ಧಿಯಾಗೋದಿಕ್ಕಾದ ಸಮಯವನ್ನ ಕೊಡ್ಬೇಕಲ್ವಾ ನಾವು. ತಿಂಗಳಿಗೆ ಉಪವಾಸವನ್ನ ಮಾಡ್ತಾ ಬನ್ನಿ. ಆಗ ನೋಡಿ ನಿಮ್ಮಲ್ಲಿ ಎಂತ ಬದಲಾವಣೆಗಳು ಬರುತ್ತೆ ಅಂತ. ಇದಲ್ಲದೆ ನಮ್ಮ ಈ ಮೂರನೇ ಕಣ್ಣು, ನಮ್ಮ ಆಗ್ನೇಯ ಚಕ್ರ, ಅದು ತುಂಬಾ ಚೆನ್ನಾಗಾಗ್ಬೇಕು. ನಮ್ಗೆ ಎಲ್ಲ ಅರಿವು, ನಮ್ಮ ಭವಿಷ್ಯದ ಬಗ್ಗೆ, ಅಂದ್ರೆ ತ್ರಿಕಾಲ ಜ್ಞಾನವನ್ನು ನಾವು ತಿಳ್ಕೊಳ್ಬೇಕು. ಇಂದ್ರಿಯಾತೀತಗಳ ಅನುಭವಗಳು ನಮ್ಗೆ ಅರಿವಿಗೆ ಬರಬೇಕು ಅಂತ ಹೇಳಿದ್ರೆ ಸಿಂಪಲ್ ಆಗಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ಜ್ಯೋತಿಯನ್ನ ನೀವು ನೋಡ್ತಾ ಬನ್ನಿ. ಅಂದ್ರೆ ನಾವು ದೇವ್ರ ಮನೆಯಲ್ಲಿ ಎಲ್ಲರೂ ಕೂಡ ದೀಪವನ್ನ ಹಚ್ತಾ ಇರ್ತೀವಿ, ಅಥವಾ ಕ್ಯಾಂಡಲ್ ಅನ್ನ ಇಟ್ಕೊಳ್ಳಿ. ನಿಮ್ಮ ಕಣ್ಣಿನ ಲೆವೆಲ್ಗೆ ಇಟ್ಕೊಳ್ಳಿ. ಅದನ್ನ ನೋಡ್ತಾ ಬನ್ನಿ. ಕಣ್ಣನ್ನ ಇಟ್ಟಿಸಿದ್ರೆ ನಿಮ್ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ. 10 ನಿಮಿಷ ಆಗುತ್ತಾ, ಅರ್ಧ ನಿಮಿಷ ಆಗುತ್ತಾ, ಅದು ನೋಡ್ತಾ 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 ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಫಾಲೋ ಮಾಡ್ತಾ ನ್ಯಾಚುರಲ್ ಆಗಿ ಮಾಡ್ತಾ ಬನ್ನಿ. ಸ್ವಾಭಾವಿಕವಾಗಿ ನಾವು ಮಾಡ್ತಾ ಮಾಡ್ತಾ ಬಂತು ಅಂತ ಹೇಳಿದ್ರೆ, ನಮ್ಮ ಶರೀರದ ಜೊತೆಗೆ, ನಮ್ಮ ಎಲ್ಲ ಇಂದ್ರಿಯಗಳ ಜೊತೆಗೆ ನಮ್ಮ ಒಂದು ಶಕ್ತಿಯು ಕೂಡ ಏನಾಗ್ತಾ ಇರುತ್ತೆ. ಅದು ಆಗುವಂತ ಅನುಭವಗಳನ್ನ, ಅದ್ರಲ್ಲಾಗ್ತಿರೋ ಬದಲಾವಣೆಗಳನ್ನ ಎಲ್ಲವನ್ನು ಕೂಡ ನಾವು ಅದನ್ನ ಅರ್ಥ ಮಾಡ್ಕೊಳ್ಳುವಂತ ಸಾಮರ್ಥ್ಯ ನಮಗೆ ಬರ್ತಾ ಇರುತ್ತೆ. ಎಷ್ಟೋ ಜನರು ಏನ್ ಮಾಡ್ತಾರೆ ಗೊತ್ತಾ, ಥರ್ಡ್ ಐಯನ್ನೇ ಆಕ್ಟಿವೇಶನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಅವರಿಗೆ ಅದನ್ನ ಹೇಗೆ ಅದನ್ನ ಕಂಟ್ರೋಲ್ ಮಾಡ್ಬೇಕು, ಯಾವ ರೀತಿ ಆ ಭಯವನ್ನ ಅಥವಾ ಏನೇನ್ ಕಾಣಿಸುತ್ತೆ ಅದನ್ನೆಲ್ಲವನ್ನು ಯಾವ ರೀತಿ ಸ್ವೀಕಾರ ಮಾಡ್ಕೊಳ್ಬೇಕು, ಅದು ಅರಿವೇ ಇಲ್ಲ. ಹಾಗಾಗಿ ಏನ್ ಮಾಡ್ಬೇಕು ಅಂದ್ರೆ, ನಮ್ಮ ಶಕ್ತಿಗಳೆಲ್ಲವೂ ಕೂಡ ಏನಾಗ್ಬೇಕು ಅಂದ್ರೆ ನ್ಯಾಚುರಲ್ ಆಗ್ತಾ ಬರೀ ಸ್ವಾಭಾವಿಕವಾಗಿ ಹಾಗೆ ಆಗುತ್ತೆ. ಅದು ನಾವು ಬಲವಂತವಾಗಿ ನೀವು ಸುಮ್ನೆ ಇದ್ರೂನು ತನ್ನ ಕೆಲಸ ತಾನು ಮಾಡ್ತಾ ಇರುತ್ತೆ ಶರೀರ. ನಾವು ಬಲವಂತವಾಗಿ ಮಾಡ್ದಾಗ್ಲೇ ನಮ್ಗೆ ಏನಾಗುತ್ತೆ, ಏರುಪೇರಾಗೋ ಸಾಧ್ಯತೆಗಳಿರುತ್ತೆ. ನ್ಯಾಚುರಲ್ ಆಗಿದಾಗ ಎಲ್ಲಾಗುತ್ತೆ ನಮ್ಗೆ ಹೇಳಿ. ಸ್ವಾಭಾವಿಕವಾಗಿ ನಾವು ಹೇಗೆ ಹಾಗೆ ನಮ್ಮ ಒಂದು ಶಕ್ತಿಯು ಕೂಡ ಏನಾಗುತ್ತೆ ಹೇಳಿ, ಹರಡಬೇಕು. ನೀರಿನ ಹಾಗೆ ನ್ಯಾಚುರಲ್ ಆಗಿ ಫ್ಲೋ ಆಗ್ಬೇಕು. ಆ ರೀತಿಯಲ್ಲಿ ನಮ್ಮ ಒಂದು ಚೈತನ್ಯ ಶಕ್ತಿ ಮೇಲೆ 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 ಏರ್ತಾ ಬರ್ತಾ ಇರುತ್ತೆ. ಸೊ ಇದನ್ನ ನೀವೇನ್ ಮಾಡ್ಬೇಕು ಅಂದ್ರೆ ಅಭ್ಯಾಸಗಳನ್ನ ಮಾಡ್ಕೊಳ್ತಾ ಬರ್ಬೇಕು. ಈಗ ನಿಮ್ಗೆ ಏನೇನಿದೆ ಅಂತ ಹೇಳಿದ್ರೆ, ಒಂದು ಚಕ್ರಧ್ಯಾನವನ್ನ ಮಾಡ್ತಾ ಬನ್ನಿ, 24 ಪಾಯಿಂಟ್ ಸೀಲಿಂಗ್ ಅನ್ನ ಮಾಡ್ತಾ ಬನ್ನಿ, ಈ ಪಂಚತತ್ವಗಳನ್ನ, ಈ ಆಹಾರ ಪದ್ಧತಿಗಳು, ಇವೆಲ್ಲವನ್ನು ಕೂಡ ನೀವು ನಿಧಾನ ಅಭ್ಯಾಸವನ್ನ ಮಾಡ್ಲೇಬೇಕು. ಇಲ್ಲ ನಿಮ್ಗೆ ಆಸೆ ಬೇಕಾ, ರೆಡಿಯಾಗಿ ದುಃಖನ ಅನುಭವಿಸಕ್ಕೆ ರೆಡಿಯಾಗಿ. ಅಟ್ಯಾಚ್ಮೆಂಟ್ ಬೇಕಾ,
ನೋವುಗಳನ್ನ ದುಃಖಗಳನ್ನ ಅನುಭವಿಸೋದಕ್ಕೆ ರೆಡಿಯಾಗಿ. ನೀವು ಬೇಕು ಅಂದ್ರು ಬೇಡ ಅಂದ್ರು ಕೂಡ ಅದು ಬರ್ತಾ ಇರುತ್ತೆ. ಆಗ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಈ ಈ ಬಯಕೆಗಳನ್ನ, ಈ ಆಸೆಗಳನ್ನ ನಾವು ಬಿಡ್ಲೇಬೇಕಾಗತ್ತೆ. ಈ ಡಿಟ್ಯಾಚ್ಮೆಂಟ್ ಅನ್ನ ನಾವು ಕಲಿಲೇಬೇಕಾಗತ್ತೆ ನಾವು. ಆಗ ನಮಗೆ ನೋವು ಇರೋದಿಲ್ಲ. ಯಾಕೆ ನಮ್ಗೆ ಜೀವನದಲ್ಲಿ ದುಃಖ 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 ನೋವು ನೋವು ಅಂತ ಹೇಳಿದ್ರೆ, ನಾವು ವ್ಯಾಮೋಹದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ. ಈ ಮೋಹದಿಂದ ನಾವು ಹೊರಗಡೆ ಬರ್ಬೇಕಾಗುತ್ತೆ. ಅದನ್ನ ನಾವೇನ್ ಮಾಡ್ಬೇಕು, ಡೇ ಬೈ ಡೇ ಡೇ ಬೈ ಡೇ ಡೇ ಬೈ ಡೇ ಅಭ್ಯಾಸವನ್ನ ಮಾಡ್ತಾ 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 ಅದನ್ನ ನಾವು ಜಾಗೃತರಾಗ್ಬೇಕು, ಅರಿವಾಗ್ಬೇಕು. ನಾನು ಎಲ್ಲಿ ಸ್ಟಕ್ ಆಗಿದ್ದೀನಿ, ಯಾವ ಬಲೆಯ ಒಳಗಡೆ ನಾನು ಸಿಕ್ಕ ಹಾಕೊಂಡಿದ್ದೀನಿ. ಅದ್ ನೋಡ್ಕೊಳ್ಬೇಕು ನೀವು. ನೋಡೋದ್ ಹೇಗೆ? ಕುತ್ಕೋಬೇಕು, ಧ್ಯಾನಕ್ಕೆ ಕುತ್ಕೋಬೇಕು ನೀವು. ಆಗ ನಿಮ್ಗೆ ಒಂದೊಂದು ನಿಮ್ಗೆ ಗೊತ್ತಾಗ್ತಾ ಬರ್ತಾ ಇರುತ್ತೆ. ಈರುಳ್ಳಿಯ ಸಿಪ್ಪೆ ಹೇಗೆ ತೆಗಿತಾ ಇರುತ್ತಲ್ಲ, ಒಂದೊಂದು ರಿಮೂವ್ ಆಗ್ತಾ 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 ಬರ್ತಾ ಇರುತ್ತೆ. ನೀವು ಪವಿತ್ರವಾಗಿ ಶುದ್ಧರಾಗ್ತಾ ಬರ್ತೀರಾ ನೀವು. ಧ್ಯಾನ ಅಂತ ಹೇಳಿದ್ರೆ ಏನು? ಮನಸ್ಸಿನ ಸ್ನಾನ. ಸ್ನಾನ ಅಂತಂದ್ರೆ ಏನು? ನಾವು ಪವಿತ್ರವಾಗ್ತಾ ಇದೀವಿ, ಶುದ್ಧಿ ಆಗ್ತಾ ಇದೀವಿ. ಇದ್ರಲ್ಲಿ ಏನಾದ್ರು ನಿಮ್ಗೆ ಡೌಟ್ಸ್ ಇದೆಯಾ ಯಾವ್ದಾದ್ರು? ಮತ್ತೆ ಮನೆಯನ್ನ ಕ್ಲೀನ್ ಮಾಡ್ಬೇಕಾದ್ರೆ ಒಂದು ಸಮುದ್ರದ ಉಪ್ಪನ್ನ ಹಾಕಿ ನೀವು ಕ್ಲೀನ್ ಮಾಡ್ತಾ ಬನ್ನಿ. ಯಾಕೆ ಅಂತ ಹೇಳಿದ್ರೆ ಸಮುದ್ರದ ಉಪ್ಪಿಗೆ ಅಷ್ಟು ಸರ್ವಶ್ರೇಷ್ಠವಾದಂತಹ ಸ್ನಾನ ಇದೆ. ಎಲ್ಲವನ್ನ ತನ್ನೊಳಗಡೆ ಎಲ್ಲವನ್ನ ಸ್ವೀಕಾರ ಮಾಡುವಂತಹ ಒಂದು ದೊಡ್ಡದಾದಂತಹ ಒಂದು ಸಮುದ್ರ ಅಂತ ಹೇಳಿದ್ರೆ, ಅದಕ್ಕೆ ಅನಂತವಾದ ಅಖಂಡವಾದ ವಿಶಾಲವಾದಂತ ಯಾವುದನ್ನು ಕೂಡ ಬೇಡ ಅಂತ ನೋಡಿಲ್ಲ ಅದು. ಹಾಗಾಗಿ ನೀವು ಮನೆಯನ್ನ ಕ್ಲೀನ್ ಮಾಡ್ಬೇಕಾದ್ರೆ ಒಂದು ಚಿಟಿಕೆ ಉಪ್ಪನ್ನು ಹಾಕಿ ಮನೆಯನ್ನ ಕ್ಲೀನ್ ಮಾಡಿ. ಸ್ನಾನವನ್ನ ಮಾಡ್ಬೇಕಾದ್ರೆ ಒಂದು ಚಿಟಿಕೆ ಕಲ್ಲುಪ್ಪನ್ನ ಹಾಕಿ ನಿಮ್ಮ ಶರೀರದ ಇಲ್ಲಿಂದ ಕತ್ತಿನಿಂದ ಕೆಳಗಡೆಗೆ ನೀವು ಮಾಡ್ಕೊಳ್ಳಿ. ಮತ್ತೆ ಬಟ್ಟೆಗಳಿಗೂ ಕೂಡ ನೀವು ಕೆಲವೊಮ್ಮೆ ಹೊರಗಡೆ ಎಲ್ಲ ಹೋಗಿ ಬರ್ತೇವೆ, ಮಾಡ್ತೇವೆ, ದೊಡ್ಡ ದೊಡ್ಡ ಫಂಕ್ಷನ್ ಗಳಿಗೆ ಅಂದ್ರೆ ಅದಕ್ಕೂ ಒಂದು ಚಿಟಿಕೆ ಉಪ್ಪನ್ನ ಹಾಕಿ ನೀವು ಅದನ್ನು ಕೂಡ ನೀರಲ್ಲಿ ಅದ್ದಿ ನೀವು ಕ್ಲೀನ್ ಮಾಡಬಹುದು. ಅದು ನೋಡ್ಕೊಳ್ಳಿ ನೀವು. ಈ ರೀತಿಯಾಗಿ ನಮ್ಮ ಎನರ್ಜಿಯನ್ನ ನಾವು ಯಾವಾಗೂ ನೋಡ್ಕೊಳ್ತಾ ಬರ್ಬೇಕು. ಪ್ರೊಟೆಕ್ಷನ್ ಅನ್ನ ಮಾಡ್ಕೊಳ್ತಾ ಬರ್ಬೇಕು. ಅದನ್ನ ಲೀಕೇಜ್ ಆಗದ ರೀತಿಯಲ್ಲಿ ನಾವು ನೋಡ್ಕೊಳ್ತಾ ಬರ್ಬೇಕು. ಸೊ ಒಳ್ಳೇದಾಗ್ಲಿ. ಸೊ ಇಷ್ಟು ಡೀಟೇಲ್ ಆಗಿ ನೀವು ಈ ದಿನದಲ್ಲಿ ರೇಖೆಯ ಪಂಚತತ್ವಗಳನ್ನ ಯಾವ ರೀತಿ ಅದು ನಮಗೆ ನಮ್ಮ ಚಕ್ರಗಳನ್ನ ವೈಬ್ರೇಷನ್ ಅನ್ನ, ಆ ಶಕ್ತಿಯನ್ನ, ಎನರ್ಜಿಯನ್ನ ಮಾಡುತ್ತೆ, ಬೂಸ್ಟಿಂಗ್ ಮಾಡ್ಕೊಡುತ್ತೆ, ಯಾವ ರೀತಿ ನಮ್ಮನ್ನ ಪ್ರೊಟೆಕ್ಷನ್ ಮಾಡುತ್ತೆ ಅನ್ನೋದು ನೀವು ತುಂಬಾ ಡೀಟೇಲ್ ಆಗಿ ನಾವು ತಿಳ್ಕೊಂಡಿದ್ದೀವಿ. ನಾಳೆಯ ಕ್ಲಾಸ್ ಅಲ್ಲಿ ನಾವು ನಮ್ಮ ಅತಿ ಮುಖ್ಯವಾದಂತಹ ರೇಖಿ ಸಿಂಬಲ್ಸ್ ಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸಿಂಬಲ್ಸ್ ಗಳಂದ್ರೆ ಏನು, ಸಿಂಬಲ್ಸ್ ಗಳು ನಾವು ಯಾವ ರೀತಿ ಯೂಸ್ ಮಾಡ್ಬೇಕು, ಅದನ್ನ ಉಪಯೋಗವನ್ನ ಮಾಡ್ಕೊಂಡು ನಮ್ಮನ್ನ ನಾವು ಯಾವ ರೀತಿ ಸ್ವಯಂ ಉಪಚಾರವನ್ನ ಮಾಡ್ಕೊಳ್ಬೇಕು. ಯಾವಾಗ್ಲೂ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಕ್ಕಾಗತ್ತಾ? ಸೊ ನಮ್ಮನ್ನ ನಾವು ಯಾವ ರೀತಿ ನಾವು ಆ ಒಂದು ಉಪಚಾರವನ್ನ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾಳಿದ್ದು ಕ್ಲಾಸ್ ಅಲ್ಲಿ ನೀವು ತಿಳ್ಕೊಳ್ತೀರಾ. ಇದ್ರಲ್ಲಿ ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದೆಯಾ? ಶ್ರುತಿ ಅವರಿಗೆ, ರೂಪಾ ಅವರು, ರಾಘವನ್ ಅವರು, ಹೇಗನ್ನಿಸ್ತಾ ಇದೆ? ಹೇಗನ್ನಿಸ್ತಾ ಇದೆ ಅನ್ನೋಕ್ಕಿಂತ ನೀವ್ ಹೇಳಿದ್ರ ದಿನ ದಿನ ಒಂದೊಂದು ದಾರಿ ತೋರಿಸ್ತಾ ಇದೆ ಅಂತ, ಅದು ನನಗೆ ಖಂಡಿತವಾಗ್ಲೂ ನನ್ನ ಯಜಮಾನ ವಿಷಯದಲ್ಲಿ ತೋರಿಸ್ತಾ ಇದೆ. ಎಸ್ಪೆಷಲಿ ನನ್ನ ಹಸ್ಬೆಂಡ್ ವಿಷಯದಲ್ಲಿ ತೋರಿಸ್ತಾ ಇದೆ. ಲಾಟ್ ಆಫ್ ಇಂಪ್ರೂವ್ಮೆಂಟ್ಸ್ ಆಗಿದೆ. ಒಂದೊಂದು ಎಲ್ಲ ಡ್ರಗ್ಲೆಸ್ ಥೆರಪಿ ತರ ನನಗೆ ದಾರಿ ಮಾಡಿಕೊಡ್ತಾ ಇದ್ದಾರೆ ರೇಖಿ. ತುಂಬಾ ಥ್ಯಾಂಕ್ ಯು ಹೇಳ್ತೀನಿ. ನಾನು ತುಂಬಾ ಪೀಸ್ ಆಫ್ ಮೈಂಡ್ ಇಡ್ತಾ ಇದ್ದೀನಿ. ನಾನು ಏಪ್ರಿಲ್ಗಿಂತ ನಾನೀಗ ಈ ತಿಂಗಳಲ್ಲಿ ತುಂಬಾ ನಾನು ಪೀಸ್ ಆಫ್ ಮೈಂಡ್ ಇದ್ದೀನಿ. ನನಗೊಂದು ಮನಸ್ಸಿಗೆ
ಧ್ಯೇಯ ಇದೆ, ನಾನು ಏನಾದ್ರೂ ಮಾಡಿ ಚೆನ್ನಾಗಿ ಇನ್ನೂ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಹೇಳಿ ನನಗೆ ಒಂಥರ ಮನಸ್ಸಿಗೆ ನಂಬಿಕೆ ಬಂದ್ಬಿಟ್ಟಿದೆ. ಓಕೆ ಓಕೆ ಸೂಪರ್ ಸೂಪರ್. ಪ್ರಾಕ್ಟೀಸ್ ನಾನು ಡೈಲಿ ಸ್ನಾನ ಮಾಡಿದ್ಮೇಲೆ ಮಾಡಿ ಅಂತ ಹೇಳಿದಿರಲ್ಲ, ಅದ್ರಲ್ಲೂ ನನಗೆ ಒಂಥರ ಎಲ್ಲ ಚೇಂಜಸ್ ಗೊತ್ತಾಗ್ತಾ ಇದೆ. ಮೊದಲು ನಾನು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ತಾ ಇದ್ದೆ ಏನಾಗ್ತಿದೆ ಏನು ಅಂತ ಹೇಳ್ಬಿಟ್ಟು. ಆದ್ರೆ ಇವಾಗ ಏನಾದ್ರೂ ಆಗ್ಲಿ ನನ್ನ ಕರ್ತವ್ಯ ಮಾಡೋಣ ಅಂತ ನನ್ನ ಮನಸ್ಸು ಚೇಂಜ್ ಆಗಿದೆ ಖಂಡಿತವಾಗ್ಲು ಅಂತ ನನ್ಗೆ ಅನಿಸ್ತಾ ಇದೆ ಮೇಡಮ್. ಇರೋ ವಿಷಯ ಹೇಳ್ತಿದ್ದೀನಿ ನಾನು. ಒಳ್ಳೇದಾಗ್ಲಿ Thank you very ಒಳ್ಳೇದಾಗ್ಲಿ much. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಸೊ ಯಾರಿಗಾದೇನೋ ಡೌಟ್ಸ್ ಗಳಿದೆಯಾ? ರೂಪ ಅವರಂತೂ ಫುಲ್ ಖುಷಿಯಾಗಿದ್ದಾರೆ, ತುಂಬಾ ಹ್ಯಾಪಿಯಿಂದ ಮಾಡ್ತಾರೆ. ಖುಷಿಯಾಗಿದ್ದೀನಿ. ನನ್ಗೆ ಇಷ್ಟು ಕೊಟ್ಟರೆ ಸಾಕು, ಪ್ರಾಕ್ಟೀಸ್ ನಾನು ಮಾಡ್ತೀನಿ. ಇವಾಗ ನನಗೆ ಫ್ಯಾಮಿಲಿ ಎಲ್ಲ ಅವರವರು ಊರಿಗೆ ಹೋದ್ಮೇಲೆ ನನ್ನ ಪ್ರಾಕ್ಟೀಸ್ ಮಾಡೋಕ್ಕೂ ನನಗೆ ಸ್ವಲ್ಪ ಸಮಯ ಚೆನ್ನಾಗಿ ಸಿಗ್ತಾ ಇದೆ. ಡಿಸ್ಟರ್ಬೆನ್ಸ್ ಇಲ್ಲದೆ ಪ್ರಾಕ್ಟೀಸ್ ಮಾಡೋಕ್ಕೆ ಇನ್ನು ಮುಂದೆ ನಾನು ಇದೇ ತರ ಪ್ರಾಕ್ಟೀಸ್ ಮಾಡಬೇಕು, ಮಾಡೇ ಮಾಡ್ತೀನಿ ಅಂತ ನಾನು ಹೇಳ್ತೀನಿ. ಈ ಸತಿ ಕಲರ್ ಥೆರಪಿ ಏನಾದ್ರು ಇದೆಯಾ ಪ್ಲೀಸ್? ಇಲ್ಲ ಏನಾದ್ರು ಇದೆ ಇದೆ ಚಾನ್ಸಸ್ ಇದೆಯಾ? ಇದೆ ಇದೆ ಇದೆ, ಅದು ಮಾಸ್ಟರ್ ಲೆವೆಲ್ ಇರೋರಿಗೆ ಮಾಡ್ತಾ ಇದ್ದೀವಿ. ಹೌದಾ? ಓಕೆ ಹ್ಮ್ ಓಕೆ ಮ್ಯಾಮ್. ಸ್ವಲ್ಪ ಸಮಯ ವೇಟ್ ಮಾಡ್ಬೇಕಾಗತ್ತೆ ನೀವಷ್ಟೇ. ಓಕೆ ಓಕೆ ಮೇಡಮ್, ಥ್ಯಾಂಕ್ ಯು. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಧನ್ಯತೆನ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಗೂ ಕೂಡ ನಿಮ್ಮ ಅನುಭವವನ್ನ ಶೇರ್ ಮಾಡಿದ್ದಕ್ಕೆ ನಿಮ್ಗೂ ಕೂಡ ಅನಂತ ಅನಂತ ಧನ್ಯವಾದಗಳು. ಸರಿ, ಒಳ್ಳೇದಾಗ್ಲಿ. ಸೊ ಏನಾದ್ರು ಡೌಟ್ಸ್ ಗಳು ಯಾವ್ದು ಇಲ್ಲ ಅಂದ್ರೆ ತುಂಬಾ ಖುಷಿ ಆಗುತ್ತೆ.